ಹಾಲಿನ ದರ ಏರಿಕೆ ಮಾಡಿ ಕೆಎಂಎಫ್ ಆದೇಶ ನೀಡಿದ ಬಳಿಕ ಜನ ಎಲ್ಲ ಆಕ್ರೋಶ ಹೊರಹಾಕ್ತಾ ಇದ್ರು. ಇದರ ಬೆನ್ನಿಗೆ ಅಟ್ಲೀಸ್ಟ್ ರೈತರಿಗೆ ಇದರ ಲಾಭ ಹೋಗುತ್ತೆ ಅಂದ್ರೆ ಸಮಾಧಾನ ಪಡ್ತಾ ಇರುವ ಹೊತ್ತಲ್ಲೇ ಕೋಚಿಮೂಲ್ ಒಂದು ಶಾಕಿಂಗ್ ಸುದ್ದಿಯನ್ನು ಹೊರಹಾಕಿದೆ. ರೈತರಿಗೆ ಆ ಮೂಲಕ ಬಿಗ್ ಶಾಕ್ ಒಂದು ಎದುರಾಗಿದೆ. ಗಾಯದ ಮೇಲೆ ಬರೆ ಎಳೆದಿದೆ ಕೋಚಿಮೂಲ್. ರೈತರಿಗೆ ₹2 ಕಡಿತಗೊಳಿಸಿ ಆದೇಶವನ್ನ ನೀಡಲಾಗಿದೆ. ಪರಿಷ್ಕೃತ ದರ ₹31.40 ನೀಡೋದಕ್ಕೆ ಆದೇಶವನ್ನ ನೀಡಲಾಗಿದೆ. ನಿತ್ಯ 12.37 ಲಕ್ಷ ಲೀಟರ್ ಹಾಲು ಸಂಗ್ರಹ ಆಗುತ್ತೆ. ಕೋಲಾರ, ಚಿಕ್ಕಬಳ್ಳಾಪುರದಿಂದ ಹೆಚ್ಚುವರಿ ಹಾಲು ನಿತ್ಯ 2.5 ಲಕ್ಷ ಲೀಟರ್ ಹಾಲು ಹೆಚ್ಚಳವಾಗಿದೆ. ಬಟ್ ಇದರಿಂದ ಉತ್ಪಾದಕರಿಗೆ ಲಾಸ್. ಕಾರಣ ₹2 ಕಡಿತಗೊಳಿಸಿರೋದು. ಅವರಿಗೆ ನೀಡುವಂತಹ ಪ್ರೋತ್ಸಾಹ ಧನದ ಅಮೌಂಟ್ ಇದೆಯಲ್ಲ, ಅದರಲ್ಲಿ ₹2 ಇನ್ನು ಮುಂದೆ ಕಡಿಮೆ ಹೋಗುತ್ತೆ ರೈತರಿಗೆ. ಹಾಗಾಗಿ ಇದು ರೈತರಿಗೆ ನುಂಗಲಾರದ ಬಿಸಿ ತುಪ್ಪ. ಹಾಲು ಉತ್ಪಾದಕರಿಗೆ ₹2 ಕಡಿತ ಖಂಡಿಸಿ ಧರಣಿ ಮಾಡೋದಕ್ಕೆ ನಿರ್ಧಾರ ಆಗಿದೆ. ಬೆಳಗ್ಗೆ 11 ಗಂಟೆಗೆ ರಾಜ್ಯ ರೈತ ಸಂಘದಿಂದ ಹೋರಾಟ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೋಲಾರದ ಹೊಸ ಬಸ್ ನಿಲ್ದಾಣದ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ. ರೈತರ ಹೆಸರಲ್ಲಿ ಕೋಚಿಮೂಲ್ನಿಂದ ಹಗಲು ದರೋಡೆ ಆಗ್ತಾ ಇದೆ ಅನ್ನುವಂಥ ಆಕ್ರೋಶ. ಆಡಳಿತ ಮಂಡಳಿ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಗಳಾಗಿದೆ. ಹಾಲು ಉತ್ಪಾದಕರಿಗೆ ₹2 ಕಡಿತ ಖಂಡಿಸಿ ಇವತ್ತು ಧರಣಿ ಆಗುತ್ತಂತೆ. ನೂರಾರು ಸಂಖ್ಯೆಯಲ್ಲಿ ರೈತರು ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಆ ಮೂಲಕ ಆಡಳಿತ ಮಂಡಳಿಯ ವಜಾ ಆಗಬೇಕು ಅನ್ನುವಂಥ ಆಗ್ರಹ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ಸಹಜವಾಗಿ ಗ್ರಾಹಕರಿಗೆ ಒಂದ್ ಕಡೆ ಶಾಕಿಂಗ್ ಸುದ್ದಿ ಎದುರಾಗಿತ್ತು. ಹಾಲು ದರ ಏರಿಕೆ ಮಾಡಿದ ಬಳಿಕ ಅಟ್ಲೀಸ್ಟ್ ರೈತರಿಗೆ ಅದರ ಲಾಭ ಹೋದ್ರೆ ಸಾಕಪ್ಪ ಅಂತ ಬಹುತೇಕರು ಅಂದುಕೊಂಡಿದ್ರು. ಬಟ್ ಅವ್ರಿಗೂ ಕೂಡ ಲಾಭ ಇಲ್ಲ. ಕೊಡೋದ್ರಲ್ಲೂ ಕೂಡ ಕಡಿಮೆ ಕೊಡ್ತೀವಿ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ರೈತರ ಹೋರಾಟ ಯಾವ ರೀತಿ ಆಗುತ್ತೆ ಇವತ್ತು? ಖಂಡಿತ ಶ್ರುತಿ, ಏನಂತ ಹೇಳಿದ್ರೆ ಇವತ್ತು ಹಾಲು ಉತ್ಪಾದನೆ ನೆಪದಲ್ಲಿ ಇವತ್ತು ಏನು ಗ್ರಾಹಕರಿಗೆ ಒಂದ್ ಕಡೆ ಹೊರೆನೇ ಇರ್ತಾರಂತದ್ದು, ಮತ್ತೊಂದು ಕಡೆ ಏನು ಹಾಲು ಉತ್ಪಾದಕರಿಗೆ ಕೊಡ್ತಾ ಇರುವಂತಹ ದರದಲ್ಲಿ ಇವತ್ತು ₹2 ಕಡಿತಗೊಳಿಸಿರುವಂತದ್ದು ನಿಜವಾಗ್ಲೂ ಒಂದು ರೀತಿಯ ರೈತರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಹೈನೋದ್ಯಮಕ್ಕೆ ಹೆಚ್ಚಿನ ಜನರು ಇವತ್ತು ಹೊಂದ್ಕೊಂಡಿರುವಂತದ್ದು. ಸುಮಾರು ಲಕ್ಷಾಂತರ ಲೀಟರ್ ಹಾಲು ಇವತ್ತು ಸಂಗ್ರಹಣೆ ಆಗ್ತಾ ಇರುವಂತದ್ದು. ಇಲ್ಲಿ ಸುಮಾರು 12 ಲಕ್ಷಕ್ಕೂ ಹೆಚ್ಚು ಇವತ್ತು ಹಾಲು ಸಂಗ್ರಹಣೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಏನು ಕೋಮುಲ್ ಹಾಗೂ ಮತ್ತೆ ಕೆಎಂಎಫ್ ಇವತ್ತು ಎರಡೂ ರೈತರಿಗೆ ಮತ್ತೆ ಗ್ರಾಹಕರಿಗೆ ಹೊರೆಯನ್ನು ತರ್ತಾ ಇರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಕಳೆದ 1 ವಾರದ ಹಿಂದೆ ಏನು 50 ml ಹೆಚ್ಚಳ ಮಾಡಿ ಸುಮಾರು ₹2 ಹೆಚ್ಚಳ ಮಾಡಿತ್ತು. ಇದು ಗ್ರಾಹಕರ ಹೊರೆಯಾಗಿತ್ತು. ಅದೇ ರೀತಿ ಇವತ್ತು ಮತ್ತೊಂದು ಕಡೆ ಹೇಳ್ಬೇಕಂತ ಹೇಳಿದ್ರೆ ಏನು ರೈತರಿಗೆ ಕೊಡ್ತಾ ಇರುವಂತಹ ಏನು ₹33.40 ಸುಮಾರು ₹2 ಕಡಿತಗೊಳಿಸಿರುವಂತದ್ದು ಇವತ್ತು ನಿಜವಾಗ್ಲೂ ರೈತರಿಗೆ ಆಕ್ರೋಶ ಉಂಟು ಮಾಡ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಇವತ್ತು ಇಂಡಿಯಾ ಆಗ್ಬೋದು ಮತ್ತೆ ಬೂಸ ಆಗ್ಬೋದು ಹೆಚ್ಚಿನ ದರ ಇದೆ, ಆದ್ರೆ ಅದನ್ನು ಮಾತ್ರ ಕಡಿಮೆ ಮಾಡ್ತಲ್ಲ. ರೈತರಿಗೆ ಕೊಡ್ತಾ ಇರುವಂತಹ ಹಾಲಿನ ದರವನ್ನು ಕಡಿತಗೊಳಿಸಿರುವಂತದ್ದು ರೈತರನ್ನು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಏನು ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆಯನ್ನು ರೈತ ಸಂಘಗಳು ಹಮ್ಮಿಕೊಂಡಿರುವಂತದ್ದು. ಪ್ರಮುಖವಾಗಿ ಹಸುಗಳನ್ನು ಹಿಡಿದು ತರುವ ಮೂಲಕ ಏನು ರಸ್ತೆ ತಡೆಯನ್ನು ಮಾಡಿ ಏನು ಇಲ್ಲಿನ ಕೋಚಿಮೂಲ್ಗೆ ಒಂದು ರೀತಿಯ ಚುರುಕನ್ನು ಮುಚ್ಚುವ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅದರಲ್ಲೂ ಸಹ ಏನು ಇಲ್ಲಿರುವಂತಹ ಕೋಚಿಮೂಲ್ ಆಡಳಿತ ಮಂಡಳಿಯನ್ನು ಕೂಡಲೇ ವಜಾಗೊಳಿಸಬೇಕೆಂಬುದು ರೈತರ ಆಗ್ರಹವಾಗಿರುವಂತಹ ಸ್ಥಿತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.